मंत्री लक्ष्मी हेब्बाळकर यांच्या कारला हिट अँड रन करणाऱ्या बाहेरच्या राज्यातील कॅन्टर वाहनाचा शोध घेण्यासाठी पोलीस जोरदार तपास करत आहेत. पंजाब किंवा हरियाणातील कॅन्टर वाहनाने लक्ष्मी हेब्बाळकर यांच्या कारला धडक दिल्याचा संशय पोलिसांना असून त्या वाहनाचा शोध घेऊन चालकाला अटक करण्यासाठी बेळगाव पोलीस प्रयत्नशील आहेत. आतापर्यंत 60 कॅन्टर वाहनांची माहिती पोलिसांनी गोळा केली आहे. हिरे बागेवाडी टोल नाक्यावर लावण्यात आलेल्या सीसीटीव्ही फुटेजच्या आधारे पोलिसांनी तपास तीव्र केलाय. 30हून अधिक कॅन्टर चालकांची चौकशी करण्यात आली आहे. मंत्री यांच्या अपघाताच्या दिवशी राष्ट्रीय महामार्गावर प्रवास करणाऱ्या प्रत्येक कॅन्टर वाहनावर पोलीस लक्ष ठेवून आहेत. तपास झिरो इन पद्धतीने सुरू असून दोषींवर कठोर कारवाई केली जाईल असे बेळगावचे एसपी डॉक्टर भीमाशंकर गुळेद यांनी स्पष्ट केलंय. ಇದು ಕೂಡಿಸಿದ ಮೇಲೆ ನಮಗೆ ಸಾಮಾನ್ಯವಾಗಿ ಈ CCTVಗಳಿಂದ ಯಾವ ವೆಹಿಕಲ್ ನಮಗೆ ಆ ಟೈಮಲ್ಲಿ ಅಲ್ಲಿ ಹೋಗಿದೆ ಅಂತ ಗೊತ್ತಾಗುತ್ತೆ. ಅದರಿಂದಾಗಿ ನಾವು ಏನು ಮಾಡ್ಬೋದು ಅಂತಂದರೆ ಅಪರಾಧ ಪ್ರಕರಣಗಳು ಸಂಭವಿಸಿದ ಈ ರಸ್ತೆ ಅಪಘಾತಗಳು ಸಂಭವಿಸೋ ಟೈಮಲ್ಲಿ ಯಾವ್ಯಾವ ರಸ್ತೆಗಳು ಯಾವ್ಯಾವ ವಾಹನಗಳು ಹೋಗಿದ್ದಾವೆ ಅವ್ರ ಡೀಟೇಲ್ಸ್ ತಗೊಂಡು ಅವ್ರನ್ನ ವಿಚಾರಣೆಗೆ ಕರೆದಾಗ ಈ ಮುಂಚೆ ಏನು ಸುಮಾರು 25% ಪ್ರಕರಣಗಳು ಹಿಟ್ ಆ್ಯಂಡ್ ರನ್ ಆಗ್ತಾಯಿದ್ವು, ಅದು ಈಗ 5%ಗೆ ಇಳಿದಿದೆ. ಅದೊಂದು ನಮಗೆ ಅನುಕೂಲ ಆಗಿದೆ. ಇದರಿಂದ ವಿಕ್ಟಿಮ್ಸ್ಗಳಿಗೂ ಕೂಡ ಅನುಕೂಲ ಆಗ್ತಾಯಿದೆ, ಯಾಕಂದರೆ ಅವರಿಗೆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ. ಹಾಗಾಗಿ ಇದೊಂದು ಒಳ್ಳೆಯ ಬೆಳವಣಿಗೆ. ಈಗ ಆವತ್ತಿನ ದಿವಸ ಸುಮಾರು 60 ಕ್ಯಾಂಟರ್ ವಾಹನಗಳು ಇದರಲ್ಲಿ ಓಡಾಡ್ಕೊಂಡಿದ್ದಾವೆ. ಈಗ ಆಲ್ರೆಡಿ ಸುಮಾರು 30 ಕ್ಯಾಂಟರ್ ವಾಹನಗಳಿಗೆ ನಾವು ನೋಟಿಸ್ ಕೊಟ್ಟು ಇದು ಮಾಡ್ತಾಯಿದ್ದೀವಿ. ಈಗಾಗಲೇ ತಮಗೆ ಗೊತ್ತಾಗಿರೋ ಹಾಗೆ ಇದು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಇಲ್ಲಿ ಮೂಮೆಂಟ್ ಮಾಡಿರ್ತಕ್ಕಂಥ ಈ ಕ್ಯಾಂಟರ್ಗಳು ಬೇರೆ ಬೇರೆ ರಾಜ್ಯದವು. ಇನ್ನು 25ರಿಂದ 30 ವಾಹನಗಳು ಏನು ನಮ್ಮದು ಪೆಂಡಿಂಗ್ ಉಳಿದಿದೆ, ಅದು ಈ ಪಂಜಾಬ್, ಹರಿಯಾಣ ಮತ್ತು ಮಧ್ಯಪ್ರದೇಶ, ಉತ್ತರ ಪ್ರದೇಶ ಆ ಭಾಗದವಿದ್ದಾವೆ. ಸೊ ಹಾಗಾಗಿ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತಾ ಇದ್ದೀವಿ. ನಾವು ಪ್ರತಿಯೊಂದು ವಾಹನವನ್ನು ಇಲ್ಲಿ ಕರೆತಂದು ಅದನ್ನು ಪರಿಶೀಲನೆ ಮಾಡಿದ ಮೇಲೆ ನಮಗೆ ಗೊತ್ತಾಗುತ್ತೆ. ಸೋಫಾರ್ ಆ 30 ವೆಹಿಕಲ್ಗಳದ್ದು ಯಾವುದು ಕೂಡ ಇನ್ವಾಲ್ವ್ ಆಗದೆ ಇರೋದು ನಮಗೆ ಕಂಡು ಬಂದಿದೆ. ಇನ್ವಾಲ್ವ್ ಇಲ್ಲ, ಇನ್ನೂ ಸಿಗಬೇಕಾಗಿದೆ. ಆ ಟೋಲಲ್ಲಿ ಪಾಸ್ ಆಗಿರ್ತಕ್ಕಂಥ ಮಾಹಿತಿಯ ಮೇಲೇ ನಾವು ಈ 60 ವೆಹಿಕಲ್ಗಳನ್ನ ನಾವು ಝೀರೋ ಇನ್ ಮಾಡಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಥ್ಯಾಂಕ್ ಯು. संकल्प शिंदे, KMM मराठी, बेळगाव.